ಎಂಕ್ಲ್ನ ಕುಲ ಇಸ್ಕಾನ್ ಇರ್ದು ಶ್ರೀ ಶ್ರೀ ರಾಧಾ ಗೋವಿಂದ ಕುಲ ಇಸ್ಕಾನ್ ಸುರತ್ಕಲ್ ಇರ್ದು ಎಂಕ್ಲ್ನ ಜಗನ್ನಾಥ್ ರಥಯಾತ್ರೆ ನಡಪೆರುಂಡು ಜುಲೈ 14 ತಾರೀಕು ಗುರುವಾರದಾನಿ ಸರಿಯಾದ 4 ಗಂಟೆಗೆ ರಥಯಾತ್ರೆ ನಡಪೆರುಂಡು. ನೆಕ್ ಪೂರೆರ್ಲ ಅತಿ ಹೆಚ್ಚಿನ ಸಂಖ್ಯೆಡ್ ಭಾಗಿಯಾವಡುಂದು ಯಾನು ಪೂರೆರೆಗ್ಲ ವಿನಂತಿ ಮಂತೊಂದುಲ್ಲೆ. ಅಂಚನೆ ಈ ಜಗನ್ನಾಥ ರಥಯಾತ್ರೆದ ದಾದ ಪಂಡ ಅವು ಅತ್ಯಂತ ಪ್ರಾಚೀನ ವರ್ಷದಿಂಚಿ ಅವು ನಡತೊಂದುಂಡು. ಅಂಚನೆ ಅವು ಜಗನ್ನಾಥ್ ಪುರಿಡ್ ನಡತೊಂದುಂಡು. ಅವೇ ದಿನ ನಮ್ಮ ಇಸ್ಕಾನ್ ಕುಲ ಇರ್ದಲ ಆಯೋಜನೆ ಮಂತಿದ್ದೇರು. ಸೊ ನಮಕ್ ಜಗನ್ನಾಥ್ ಪುರಿಗೆ ಪೋಪನ ಅವಶ್ಯಕತೆ ಇಜ್ಜಿ ಅವಳು ನಮ್ಮ ಸುರತ್ ಕಲ್ಲು ಪೂರ ಭಕ್ತರೆಗ್ಲ ಮುಳ್ಪರ್ದೆ ಭಾಗಿಯಾಪನಂಚಿನ ಒಂಜಿ ಅವಕಾಶ ಉಂಡು. ಅಂಚನೆ ಪೂರೆರ್ಲ ಅತಿ ಹೆಚ್ಚಿನ ಸಂಖ್ಯೆಡ್ ಈ ಜಗನ್ನಾಥ ರಥಯಾತ್ರೆಗೆ ಭಾಗಿಯಾವಡುಂದು ಯಾನು ಪೂರ ಭಕ್ತ ಬಾಂಧವ್ಯಡ ವಿನಂತಿ ಮಂತೊಂದುಲ್ಲೆ. ಅಂಚನೆ ನಮ್ಮ ಜೀವನ ಇಡೀ ದಾದ ಪಂಡ ಪೂರ ಸಮಸ್ಯೆಡ್ ತೊಂದರೆಡ್ ಪೂರ ಪ್ರತಿಯೊಂದು ಮನುಷ್ಯರ್ಲ ತಿಕಾಲ್ದು ಬುರ್ದೆ. ಅಂಚನೆ ಪರಿವಾರದವಡ್ ಪೂರ ರೀತಿದ ಬಾರನ್ ಅಕ್ಲು ದೆತ್ತೊಂದುಲ್ಲೆರ್. ಅಂಚನೆ ಯಾಪ ಅಕ್ಲ ಆ ಭಗವಂತನ ರಥನ ಒಯ್ಪೇರು ಆ ಜಗನ್ನಾಥ್ ಪನ್ಪೇರು ಅಕ್ಲ ಪೂರ ಜೀವನದ ತೊಂದರೆ ಅವಡ್ ಸಮಸ್ಯೆ ಅವಡ್ ಆ ಭಗವಂತ ಜಗನ್ನಾಥದ ಅದೊಂದು ಆ ಅಕ್ಲನ ಜೀವನದ ತೊಂದರೆನೆ ಎಂಚ ನಮ್ಮ ಭಗವಂತನ ಜಗನ್ನಾಥನ ರಥ ಒಯ್ಪೋನ ಅಂಚನೆ ಆ ಭಗವಂತ ನಮ್ಮ ಜೀವನದ ತೊಂದರೆ ಪೂರ ಸಮಸ್ಯೆನೆ ಆ ಭಗವಂತ ದೆತ್ತೊಂದು ಆರ ನಮಕ್ ಪೂರ ರೀತಿದ ಆಧ್ಯಾತ್ಮಿಕವಾಯಿನಂಚಿನ ಪ್ರಯೋಜನನ್ ನಮಕ್ ದೊರಕದು ಕೊರ್ಪೆರು. ಅಂಚನೆ ಎಂಕ್ಲ ಕುಲಾಯ್ಡ್ ಇಸ್ಕಾನ್ ದೇವಸ್ಥಾನದ ಪಂಡ ಆನ್ಲೈನ್ ತರಗತಿ ಯಾವೊಂದುಂಡು. ಅಂಚನೆ 16 ಭಾಷೆಡ್ ಆವೊಂದುಂಡು. 10 ಲಕ್ಷರ್ದಲ ಮಿತ್ ಜನಕ್ಕಲು ಐಕ್ ಭಾಗಿಯಾತೇರು. ಅಂಚನೆ ಐರ್ದಾದೆ ಎಂಕ್ಲ್ನ ಪರಮ ಪೂಜ್ಯನ ನಾಮನಿಷ್ಠ ದಾಸ್ ಪ್ರಭು ಬೊಕ್ಕ ಅಂಚನೆ ಪ್ರೆಸಿಡೆಂಟ್ ಆಯ್ನ ಅಂಚನೆ ವೈಸ್ ಪ್ರೆಸಿಡೆಂಟ್ ಆಯ್ನಂಚಿನ ಶಿವಾಸಂಗನ್ ಕೀರ್ತನ್ ದಾಸ್ ಪ್ರಭು ಮೊಕ್ಲು ಮಸ್ತ್ ವರ್ಷದಿಂಚಿ ಪ್ರಯತ್ನ ಮಂತದಿತ್ತೆ ಮಲ್ಲ ಇಸ್ಕಾನ್ ದೇವಸ್ಥಾನನ್ ಸ್ಥಾಪನೆ ಮಂತಿದ್ದೇರು ಕುಲೈಡ್. ಅಂಚನೆ 500 ಮಿತ್ ದಾದೊಂದು ಟೀಚರ್ ನಕ್ಲ ನೆಟ್ ಉಲ್ಲೆರ್. ಅಂಚ ಪೂರ ಆನ್ಲೈನ್ ಕ್ಲಾಸ್ ಮಸ್ತ್ ಜನಟ್ ನೆಟ್ ಭಾಗಿಯಾತೇರು. ಅಂಚನೆ ಪೂರೆರ್ಲ ಈ ಜಗನ್ನಾಥ್ ರಥಯಾತ್ರೆಗೆ ಭಾಗಿಯಾವಡುಂದು ಯಾನು ವಿನಂತಿ ಮಂತೊಂದುಲ್ಲೆ. ಕರಿನ ವರ್ಷಲ ಮಸ್ತ್ ಜನ ಭಾಗಿಯಾತೇರು. ಐರ್ದಲ ಜಾಸ್ತಿ ಈ ವರ್ಷ ಈ ಜಗನ್ನಾಥ್ ರಥಯಾತ್ರೆಗೆ ಭಾಗಿಯಾವಡುಂದು ಯಾನು ಪೂರ ಎರಡಲ ಕೇನೊಂದುಲ್ಲೆ. ಹರೇ ಕೃಷ್ಣ. ಸೊ ನಮ್ಮ ಸರ್ವನಾಥ್ ನಿತಾಯ್ ಪ್ರಭು ಅವರು ಹೇಳಿದಾಗೆ ನಾಳೆ ಸಂಜೆ 4 ಗಂಟೆ ಸುರತ್ಕಲ್ ಜಂಕ್ಷನ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ರಥಯಾತ್ರೆ. ಅಲ್ಲಿಂದ ಮೇಯ್ನ್ ಹೆದ್ದಾರಿ ಹೈವೇಗೆ ಬಂದು ಹೈವೇಯಲ್ಲಿ ಈ ಕಡೆ ನಮ್ಮ ಮಂಗಳೂರು ಕಡೆಗೆ ಬಂದು ಕುಲಾಯಿ ಹೊನ್ನಕಟ್ಟೆವರೆಗೂ ಬರುತ್ತೆ. ಮತ್ತು ಅಲ್ಲಿಂದ ಒಳಗೆ ನಮ್ಮ ಮಂದಿರ ಅಲ್ಲಿಂದ ಒಳಗೆ 1.5 ಕಿಲೋಮೀಟರು ನಮ್ಮ ಕುಲಾಯಿ ಕೋಡಿಕೆರೆ ಹತ್ರ ನಮ್ಮ ಇಸ್ಕಾನ್ ಮಂದಿರ ನೂತನ ಮಂದಿರ. ಸೊ ಅಲ್ಲಿವರೆಗೂ ರಥ ಬರ್ತಾ ಇದೆ. ಸೊ ಜಗನ್ನಾಥ ದೇವರು 4 ಗಂಟೆಯಿಂದ ಇದು ಸುಮಾರು 7 ಗಂಟೆವರೆಗೂ ರಥಯಾತ್ರೆ ಇರುತ್ತೆ. ಇದರ ನಂತರ ಅಲ್ಲೇ ನಮ್ಮ ಮಂದಿರದಲ್ಲೇ ಆ ಕುಳಾಯಿ ಮಂದಿರದಲ್ಲೇ ಯಕ್ಷಗಾನ ಕಾರ್ಯಕ್ರಮ ಕೂಡ ಇದೆ. ಯಕ್ಷಗಾನ ಕಾರ್ಯಕ್ರಮ ರಾತ್ರಿ 10 ಗಂಟೆವರೆಗೂ ಇರುತ್ತೆ, 7 ರಿಂದ 10 ಗಂಟೆಗೆ ಇರುತ್ತೆ. ಸೊ ಬಹಳ ಭಕ್ತರು ಅವ್ರು ಹೇಳಿದಾಗೆ, ಯಾಕಂದರೆ ಈ ಮಂದಿರ ಆಗಿದ್ದು ಕೂಡ ನಮ್ಮ ಪೂಜ್ಯ ನಾಮನಿಷ್ಠ ಪ್ರಭು ಅವರ ಒಂದು ಪ್ರಯತ್ನದಿಂದ ಆನ್ಲೈನ್ ನಮ್ಮ ಭಗವದ್ಗೀತಾ ಪ್ರಚಾರ 10 ಲಕ್ಷ ಜನ ಹೆಚ್ಚು ವಿಶ್ವಾದ್ಯಂತ ಭಾಗವಹಿಸಿದರು. ಅದರಿಂದ ಅವರು ಇದಕ್ಕೆಲ್ಲ ಕಾಣಿಕೆ ಕೊಟ್ಟು ಇದು ಮಂದಿರ ಸ್ಟಾರ್ಟ್ ಆಗಿದೆ, 2 ವರ್ಷ ಆಯಿತು. ಸೊ ಹಾಗೆ ಭಾಳ ಜನ ಹೊರಗಿಂದನೂ ಕೂಡ ಬಂದಿದ್ದಾರೆ. ಕೆಲವು ಜನ ಅಬುದಾಬಿಯಿಂದ, ಬೇರೆ ಬೇರೆ ದೇಶದಿಂದ, ಇಲ್ಲಿ ಭಾರತದಾದ್ಯಂತ ಅವರು ಕೂಡ ಬಂದು ಇಲ್ಲಿ ಜಗನ್ನಾಥ ರಥಯಾತ್ರೆಗೋಸ್ಕರನೇ ಅವರು ಇಲ್ಲಿಗೆ ಬಂದು ಇಲ್ಲೇ ಭಾಗವಹಿಸ್ತಾ ಇದ್ದಾರೆ. ಮತ್ತು ನಮ್ಮ ಮಂಗಳೂರಿನ ಜನತೆ ಕೂಡ ಎಲ್ಲ ಭಾಗವಹಿಸಿ ನಮ್ಮ ಸುತ್ತಮುತ್ತಲು ಸುರತ್ಕಲ್, ಕುಳಾಯ್ ಎಲ್ಲರೂ ಸರ್ವನಾಥ್ ಪ್ರಭು ಅವರೆಲ್ಲ ಸೇರಿ ಅಲ್ಲಿ ನಮ್ಮ ಲೋಕಲ್ ಲೀಡರ್ಸ್ ಎಲ್ಲರೂ ಸೇರಿ ಎಲ್ಲರೂ ಅವರು ಕೂಡ ಭಾಗವಹಿಸ್ತಾರೆ. ಭಾಳ ಜನ ಇರ್ತಾರೆ ನಾಳೆ ಅಲ್ಲಿ. ಮೆರವಣಿಗೆಯಲ್ಲಿ ಬಹಳ ಟ್ಯಾಬ್ಲೋಗಳು, ಬಹಳ ಭಜನಾ ಟೀಮ್ಗಳು ಬಹಳ ಇದ್ದಿದ್ದು ಬಹಳ ಫುಲ್ ಒಂದು 4 ಗಂಟೆಗೆ ಶುರುವಾಗ್ವಿ, 7 ಗಂಟೆ 3 ಹೊತ್ತು ಕಾಲ ಫುಲ್ ಇದಾಗಿರುತ್ತೆ. ಸೊ ತಾವು ಕೂಡ ಎಲ್ಲರೂ ಬರಬೇಕು,
ಎಲ್ಲ ನಿಮ್ಮ ಇವರ ಪ್ರೋತ್ಸಾಹಿಸಬೇಕು. ಎಲ್ಲ ಬಂಧು ಬಳಗ ಸ್ನೇಹಿತರು ಎಲ್ಲರೂ ಬರಬೇಕು. ಮತ್ತು ಅನ್ನ ಪ್ರಸಾದ ಅಲ್ಲೂ ಕೂಡ ರಥ ಉದ್ದಕ್ಕೂ ಕೂಡ ಇರುತ್ತೆ ಅಲ್ಲಿ ಪ್ರಸಾದ. ಮತ್ತು ನಂತರ ಅಲ್ಲಿ ಕೊನೆಗೆ ಅಲ್ಲಿ ನಮ್ಮ ಮಂದಿರದಲ್ಲಿ ದೇವರನ್ನ ತಂದ ಮೇಲೆ, ಜಗನ್ನಾಥ ಬಲದೇವ ಸುಭದ್ರ ಅವರನ್ನ ತಂದ ಮೇಲೆ ಅಲ್ಲೂ ಕೂಡ ಅಲ್ಲಿ ಅನ್ನ ಸಂತರ್ಪಣೆ, ಅಲ್ಲಿ ಊಟ ಎಲ್ಲ ಬಂದ ಭಕ್ತಾದಿಗಳು ಎಲ್ಲರೂ ಕೂಡ ಆಯೋಜಿಸಿದ್ದೇವೆ. ಸೊ ಎಲ್ಲರಿಗೂ ವಿನಂತಿ, ಸೊ ದಯವಿಟ್ಟು ಎಲ್ಲರೂ ಬರಬೇಕು, ಎಲ್ಲರೂ ಭಗವಂತನ ಕೃಪೆಯನ್ನು ಪಡಿಬೇಕು ಅಂತ ನಮ್ಮ ವಿನಂತಿ. ಹರೇ ಕೃಷ್ಣ. ಅದೇ ಥರ ಜಗನ್ನಾಥ ಬಲದೇವ ಸುಭದ್ರ, ಸೊ 3 ಜನ ಭಗವಂತ ದೇವರು, ಸೊ ಅವ್ರನ್ನ ನಾವು ಹೇಳ್ಕೊಂಡು ಬರೋದು ನಾವು. ಹೌದು ನಮ್ಮ ಇನ್ನೊಂದು ಕೇಂದ್ರ, ನಮ್ಮ ಇನ್ನೊಂದು ಕೇಂದ್ರ ಇದೆ, ಸೊ ಅವರು ಅದನ್ನು ಆಯೋಜಿಸ್ತಾ ಇದ್ದಾರೆ. ಅದು ಪುರಿಯಲ್ಲಿ ಏನು ಮಾಡಿದ್ದಾರೆ, ಅದೇ ದಿವಸ ಮಾಡಬೇಕು ಎಲ್ಲ ಕಡೆ ಅಂತ, ಅದಕ್ಕೆ ನಾವೆಲ್ಲರಿಗೂ ಅದೇ ದಿವಸ ಮಾಡಿದ್ವಿ. ಇದು ಸುರತ್ಕಲ್ಲಿಂದ ಹೈವೇಗೆ ಒಂದು 4-5, ಪ್ಲಸ್ ನಮ್ಮದು ಟೋಟಲ್ 6 ಕಿಲೋಮೀಟರ್ ಅಂತ ಹೇಳ್ಬೋದು, 5ರಿಂದ 6 ಕಿಲೋಮೀಟರ್. ಇನ್ನು ಮಾತಾಡ್ತಾರೆ ನಮ್ಮ ಇವರು ಅಧ್ಯಕ್ಷರು ಮಾತಾಡ್ತಾರೆ. हरे कृष्णा. हिंदी इंग्लिश मैं थोड़ा दिल्ली का है. So we started actually 2002 in Mangalore teaching. Generally spiritual organizations are teaching नहीं करते. I was teaching in all the 3 top colleges there, Manipal, NIT, NITK, Indian Philosophy. And people used to say, what will happen by teaching? You don't get any money. But actually that is our work, isn't it? That's the main work we should do. Money or no money, what's important? And then God proved it. Just we were teaching, and then 2020 COVID came, we started online Gita course. And only by teaching, this temple was built. People gave small money, 100, 500, after, the series of classes. With the small dakshina, the whole temple is built. Now we are building a college. So people are saying, what you will teach? Students are there. I say, only Gita I will teach. Students are there. Yes, they will come. Why? That is our main work. So a huge college is coming up in the same campus where we are going to teach Gita systematically. Suppose somebody says, I have the holidays, 4 days. Can I learn? Yes. You give us 1 hour also, you will learn so many beautiful things. So we are trying to give out the most important thing, which is teaching. People want to learn. Nowadays people are scientifically oriented. They have questions, they want to study, they want to understand. And today, most of the time, this is lacking. We go to temples, everything is there, except a place where I can sit and ask questions and learn. So, I think unique in that way. Our temple has a huge college coming there, only to teach Gita, Upanishads, Vedas, Bhagavatam. And now we are training faculty, at the same time construction is also happening, because we need qualified faculty to teach properly. They know Sanskrit, they know Shastras properly. So this will be an additional facility right in Mangalore for people of Mangalore to benefit. And people come from outside, because Mangalore is an education place. Mangalore is also a pilgrimage place. So this will be also serve as a facility. So welcoming all of you to please come for the Rathosava and participate. And after that we have Yakshagana by a very famous person. Thank you. Hare Krishna. Whether the Gita will be taught in Sanskrit or all the languages, 12 languages. Kannada, Tulu, Konkani, local, English, Hindi, Gujarati, Marathi, Malayalam, Tamil, Telugu, Nepali also. faculty for that? Yeah, we have. We are teaching. Since 6 years, we are teaching online. No, how about Mangalore? Yeah, now the construction is going on now. We have constructed 2 floors. It's a 5-floor structure. By the time we will be making faculty stay here. Any online process going on? Online, though it's running. Every month, some 20 to 30,000 people we are teaching online in all this. Okay, my name is there in this itself, Namanishta Das. I was in IIT Kanpur, and he is a doctor, MBBS from Ramaya, from Bangalore. ನನ್ನ ಹೆಸರು ಶ್ರೀನಿವಾಸ್ ದಾಸ್. ಮತ್ತು ನಮ್ಮ ಲೋಕಲ್ ಭಕ್ತರು ಇವರು ಸರ್ವನಾಥ್ ನಿತಾಯ್ ದಾಸ್. ನಮ್ಮ ಭಾಷೆ ತುಳು ಭಾಷೆಯಲ್ಲೇ ಹೇಳಿದ್ದು ಸರ್ವನಾಥ ನಿತಾಯ್ ದಾಸ್.